ಮೋದಿ ಮಾಡೋದಷ್ಟೇ ಯಾರು ಮಾಡೋದಷ್ಟೇ ಇದು. ನಾವು ಉತ್ಸವ ಮಕ್ಕಳು ಯಾಕಿದ್ರೆ ಅವ ನೀವು 2,000 ಕೊಡ್ತೀವಿ, ಅವ್ನು 3,000 ಕೊಡ್ತಾನೆ, ಅವ್ನಿಗೆ vote ಹಾಕ್ತಾರೆ. ಇನ್ನೊಂದು ಯಾವ್ದು 5,000 ಅವ್ನ ಕೈ vote ಹಾಕ್ತಾರೆ. ನಾನು ಪ್ರಕಾಶ್, ನಿಮ್ಮ ಮತ ನಿಮ್ಮ ಅಭಿಪ್ರಾಯ ನಮ್ಮೊಂದಿಗೆ. ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಜನ ಅಭಿಪ್ರಾಯ, ಈ ಬಾರಿ ಕ್ಷೇತ್ರದ ಜನತೆಯ ಅಭಿಪ್ರಾಯ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿದ್ದಾರೆ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ. ಅಭಿಪ್ರಾಯ ತಿಳಿಸಿ. ಮೋದಿಗೆ ಗಾಯತ್ರಿ ಮೇಡಮ್ ಅವ್ರಿಗೆ ಅಲ್ಲ, ಒಂದರಲ್ಲಿ ಯಾರು ಗಾಯತ್ರಿ ಮೇಡಮ್ ಅವ್ರಿಗೆ ಯಾಕೆ ಗಾಯತ್ರಿ ಮೇಡಮ್ ಅವ್ರಿಗೆ ಯಾಕೆ ಮೋದಿ ಪ್ರಧಾನಮಂತ್ರಿ ಆದ್ರೆ ಒಳ್ಳೆ ಅನುಕೂಲ ಆಗುತ್ತಲ್ಲ ಅಂತ ನಾವು ಇದು ಮಾಡ್ತಾ ಇದೀವಿ. ಮೋದಿ ಅವರು ಅನುಕೂಲ ಆಗುತ್ತೆ ಅಂತ ನೀವು ಹೇಳೋದು. ಈಗ ನಿಮ್ಮ ಮತ ಮೋದಿ ಅವ್ರಗ ಗಾಯತ್ರಿ ಮೇಡಮ್ ಅವರು ಗಾಯತ್ರಿ ಮೇಡಮ್ ಗಾಯತ್ರಿ ಮೇಡಮ್ ಅವ್ರಿಗೆ ನಿಮ್ಮ ಮತ. ಸರಿ, ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಯ್ಕೆ ಆಗಿದ್ದಾರೆ. ಬಿಜೆಪಿಯಿಂದ ಸಿದ್ದೇಶ್ವರ್ ಗಾಯತ್ರಿ ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ. ಇವರಿಬ್ರು ಘಟಾನುಘಟಿಗಳು ದಾವಣಗೆರೆಯಲ್ಲಿ ಆಯ್ಕೆ ಆಗಿರೋದ್ರಿಂದ ನಿಮ್ಮ ಮತ ಯಾರಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಯಾರಿಗೆ ಅಂತಂದ್ರೆ ಎಲ್ಲಾರು ಅವರೇ ಅದಾರ, ಯಾರಿಗೆ ಹಾಕಿದ್ರು ಅಷ್ಟೇ ಐತಿ. ಅಲ್ಲ, ಯಾರಿಗೆ ಹಾಕಿದ್ರು ನಿಮ್ಮ ಒಂದು ಸ್ವಂತ ಅಭಿಪ್ರಾಯ ಇರುತ್ತಲ್ಲ. ಅಭಿಪ್ರಾಯ ಅದೇ, ಅವ್ರಿಗೆ ಹಾಕಿದ್ರು ಕೈ ಸಿಗಲ್ಲ, ಇವ್ರಿಗೆ ಹಾಕಿದ್ರು ಅದೇ. ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಹೇಳ್ತಾರ. ಬಾಕಿ ಟೈಮ್ನಾಗ ಏನೇನು ಎಲ್ಲಾರು ಜೀರೋನೇ ಇದೆ. ಕಾಂಗ್ರೆಸ್ಗೆ ಹಾಕ್ಬೇಕಂತ ಮೋದಿ ಅವರು ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸಾಕಷ್ಟು ಅನುದಾನ ಅಂದ್ರೆ ಈಗ ಏನಾಗೈತೆ ಹೇಳ್ರಿ, ಯಾವ್ದು ಎಲ್ಲ ತೆಗ್ಗು ಬಗ್ಗು ಎಲ್ಲಾವ್ದು ಮುಚ್ಚೆ ಇಲ್ಲ ರೀ ನೆಟ್ಟಿಗೆ. ಈಗ ಒಂದ್ ತೋಡ್ತಾರ. ಅಲ್ಲ, ಮೋದಿ ಅವರು ಸಾಕಷ್ಟು ಅನುದಾನ ಕೊಟ್ರೆ ಸಾಕಷ್ಟು ಇದರಿಂದ ಮೋದಿ ಅವರು ನೋಡ ವೋಟ್ ಹಾಕ್ಬೇಕು. ಮತ್ತೆ ಇಲ್ಲಿ ಮಲ್ಲಿಕಾರ್ಜುನ್ ಅವ್ರು ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಅವ್ರ ಮಕ್ಕ ನೋಡಿ ಪ್ರಭಾ ಮಲ್ಲಿಕಾರ್ಜುನ್ ಹಾಕ್ಬೋದು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ವೋಟ್ ಹಾಕುವ. ಅವರು ಸಾಕಷ್ಟು ಅನುದಾನ ತಂದು ಬೇಕಾದಷ್ಟು ಮಾಡಿದ್ದಾರೆ, ಇಂಪ್ರೂವ್ ಮಾಡಿದಾರ ಅಂತ ಹೇಳಕ್ ಅವ್ರದ್ದು ಸಾಕಷ್ಟು ಅವ್ರದ್ದು ಬಲಗೈ ಇದಿದೆ ಸಹಕಾರ ಸಾಕಷ್ಟು ಮುನ್ನಡೆ ಮಾಡಿದ್ದಾರೆ. ಸಾಕಷ್ಟು ಸಹಿತ ಬೆಳೆಸಿದ್ದಾರೆ. ದಾವಣಗೆರೆ ಬೆಳೆಸಿರೋ ಕಾರಣದಿಂದ ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡ್ತೀವಿ. ವಿದ್ಯಾವಂತರು ಇದ್ದಾರೆ, ಅವರು ಡಾಕ್ಟರ್ ಇದ್ದಾರೆ. ಹಂಗಾಗಿ ಇನ್ನೊಂದ್ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತಾನೆ ಅವರಿಗೆ ಆಯ್ಕೆ ಮಾಡುವಂತ ನಮ್ಮ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಆಯ್ಕೆ ಆಗಿದ್ದಾರೆ. ಬಿಜೆಪಿಯಿಂದ ಸಿದ್ದೇಶ್ವರ್ ಗಾಯತ್ರಿ ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ. ಇಬ್ರು ಘಟಾನುಘಟಿ ವ್ಯಕ್ತಿಗಳು ಆಯ್ಕೆ ಆಗಿರೋದ್ರಿಂದ ನಿಮ್ಮ ಮತ ಯಾರಿಗೆ ಮೇಡಮ್? ಮತ್ತ ಬಿಜೆಪಿಗೆ ರೀ. ಬಿಜೆಪಿಗೆ ಅಂದ್ರೆ ಯಾಕೆ ಮೇಡಮ್? ಬಿಜೆಪಿಗೆ ಯಾಕೆ ಅಂತ ಆಗತ್ತೆ ಅಂತ ಒಳ್ಳೇದಾಗತ್ತೆ ಅನ್ನೋ ಅನಿಸಿಕೆ ಇದೆ. ಬಿಜೆಪಿ ಯಾಕೆ ಒಳ್ಳೇದಾಗ್ತಾ ಇಲ್ಲ? ಆಗ್ತಾ ಇಲ್ಲ ಅಂತ ಅಲ್ಲ, ಆದ್ರೂ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಕಾಂಗ್ರೆಸ್ ಅವರು ಸಾಕಷ್ಟು ಹೆಣ್ಮಕ್ಳಿಗೆ 5,000 ರೂಪಾಯಿ ಕೊಟ್ಟಿದ್ದಾರೆ, ಬಸ್ ಫ್ರೀ ಇರ್ಬೋದು, ಇದೆ ಅದು ಎಲ್ಲ ಐತಿ. ಆದ್ರೂನು ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಅವರು ಬಂದ್ರು ಸೆಂಟ್ರಲ್ ಲೋಕಸಭೆ ಬಂದ್ರೆ ಓಕೆ. ದಾವಣಗೆರೆಯಲ್ಲಿ ಯಾರು ಬರ್ಬೇಕಂತ ನಿಮ್ಮ ಅಭಿಪ್ರಾಯ? ಬಿಜೆಪಿ ಬರ್ಬೇಕ್ರಿ. ಬಿಜೆಪಿ ಎಲ್ಲಾ ಕಡೆನೂ ಬರ್ಬೇಕು ಆಲ್ಮೋಸ್ಟ್ ಅಂತ. ಬಿಜೆಪಿ ಎಲ್ಲ ಕಡೆ ನಿಮ್ಮ ಅಭಿಪ್ರಾಯ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಈಗ ಮೋದಿ ಅವರ ಸರ್ಕಾರ ಇದೆ. ಈಗ ಎರಡರೂ ಮಾಡ್ತಕ್ಕಂಥ ಕೆಲಸಗಳನ್ನ ತುಲನೆ ಮಾಡಿ ನಾವೊಂದು ತೀರ್ಮಾನ ಮಾಡ್ಬೇಕಾಗುತ್ತೆ. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಪ್ರಭಾ ಮೇಡಮ್ನವ್ರು ನಿಂತಿರೋದಿದೆಯಲ್ಲ, ಅದು ತುಂಬಾ ಸೂಕ್ತವಾದ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ವಿದ್ಯಾವಂತರು, ಕುಟುಂಬದ ಹಿನ್ನೆಲೆ ಇದೆ, ಮೇಲಾಗಿ ಪೂಜ್ಯರಾದಂಥ ಶಾಮನೂರು ಶಿವಶಂಕರಪ್ಪನವರ ಆಶೀರ್ವಾದ. ಅವರು ಬಹಳ ಜನಾನುರಾಗಿ, ಬಹುಶಃ ಕರ್ನಾಟಕದಲ್ಲಿ ಅಂತ ಕೊಡುಗೆ ದಾನಿ, ಯಾವುದೇ ಜಾತಿ ಮತ ಪಂಥ ಯಾವುದನ್ನು ನೋಡದೆ ದಾನ ಮಾಡಿರ್ತಕ್ಕಂಥ ಮಹಾ ವ್ಯಕ್ತಿ ಆತ. ಅಂತವ್ರ ಕುಟುಂಬದಿಂದ ಬಂದಿದ್ದಾರೆ. ಅವರಿಗೆ ಬೆಂಬಲ ಸ್ವಲ್ಪ ಜಾಸ್ತಿ ಇರ್ಬೋದು. ಹೌದು, ಬಿಜೆಪಿ ಅವರು ಮೋದಿ ಅವರು ಅಲ್ಲಿ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುದಾನ ಕೊಟ್ಟರು. ಅವ್ರಿಗೂ ಸಾಕಷ್ಟು ಇದೆ ಸರ್, ಇದೆ ಚೆನ್ನಾಗಿದೆ. ಅವರು ಗ್ರಾಮಾಂತರ ಪ್ರದೇಶ ಸ್ವಲ್ಪ ಒಂದ್ ಹೆಜ್ಜೆ ಮುಂದಿದೆ ಅನ್ನೋದನ್ನ ಎಲ್ಲಾರು ಹೇಳ್ತಾ ಇದ್ದಾರೆ. ಆದ್ರೆ ಒಂದೇನಾಗ್ತಿದೆ ಅಂದ್ರೆ ಸರ್, ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಆಗ್ತಾ ಇದೆ. ಇದು ರಾಷ್ಟ್ರಕ್ಕೆ ಸಂಬಂಧಿಸಿದ್ದಾದ್ರೂ ಲೋಕಲ್ ಆಗ್ತಿರೋದ್ರಿಂದ ಯಾರು ಆಯ್ಕೆ ಆಗ್ಬೇಕು ಅನ್ನೋದು ನಿಮ್ಮ ಒಂದು ಯೋಚನೆ. ಹೌದು, ಅದರಿಂದ ಬಹುಶಃ ಎರಡನ್ನೂ ಜನ ತುಲನೆ ಮಾಡಿ ವೋಟ್ ಹಾಕ್ತಾರೆ. ಅದು ಈಗ್ಲೇನೆ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಭಿಪ್ರಾಯ? ಒಳ್ಳೆ ಕಾಂಗ್ರೆಸ್ ಇಂದ ಒಳ್ಳೆ ಮೇಡಮ್ ಅವ್ರ ಆಯ್ಕೆ ಆಗಿರೋದ್ರಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ವೋಟ್ ಕೊಡ್ಬೇಕು ಅನ್ನೋದು ನಿಮ್ಮ ಒಂದು ಆಯ್ಕೆ. ಹೌದೌದು. ಮೋದಿ ಅವರು ಸಿದ್ದೇಶ್ವರ್ ಗಾಯತ್ರಿ ಮೇಡಮ್ ಅವರಿಗೂ ಆಯ್ಕೆ ಮಾಡ್ಬೇಕಂದ್ರೆ ಎರಡನ್ನೂ ಸಮಾನ ಹೇಳ್ತಾ ಇದ್ದಾರೆ. ಮೂಲತಃ ಪ್ರಭಾ ಮಲ್ಲಿಕಾರ್ಜುನ್ ವೋಟ್ ನಿಮ್ಮ ಅಭಿಪ್ರಾಯ? ಹೌದೌದು.
ಧನ್ಯವಾದಗಳು. ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಯ್ಕೆ ಆಗಿದ್ದಾರೆ. ಬಿಜೆಪಿಯಿಂದ ಸಿದ್ದೇಶ್ವರ್ ಗಾಯತ್ರಿ ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ. ಇಬ್ರು ಆಯ್ಕೆ ಘಟಾನುಘಟಿಗಳು ಆಯ್ಕೆ ಆಗಿರೋದ್ರಿಂದ ಘಟಾನುಘಟಿಗಳು ಅಷ್ಟೇ ಆಯ್ಕೆ ಅವರು ಜನರು ಮನಸ್ಸು ಹಾಟ್ ಮಾಡ್ಕೋಬೇಕು ಅಷ್ಟೇ. ಅವರು ದುಡ್ಡಿದೆ ನನ್ ಕೊಟ್ಬಿಡ್ದೆ, ಅವ್ರು ಕೊಡ್ತಾ ಇವ್ರು ಕೊಡ್ತಾ ಅಲ್ಲ. ಅದು ಈಗ ಯಾರ ಹತ್ರ ದುಡ್ಡು ಇದೆ ಅಂತ ನೀವು ಹೇಳ್ತೀರಾ? ಇಬ್ಬರದು ದುಡ್ಡಿದೆ. ಇಬ್ಬರ ಹತ್ರ ದುಡ್ಡು ಹೌದು, ಇಬ್ರು. ಇಬ್ಬರಲ್ಲಿ ಮತ್ತೆ ಯಾರು ಗೆಲ್ಬಹುದು ಅಂತ ನಿಮ್ಮ ಅಭಿಪ್ರಾಯ? ಸಮಾನ ಇದೆ, ಹೇಳಕ್ ಬರ್ರಿ ಯಾರ್ದ ಅಲ್ಲ ಅಲ್ರಿ. ಒಂದ್ ಮಾತು ನೀವೇ ನಿಮ್ಗೆಲ್ಲ ಗೊತ್ತಿರುತ್ತೆ. 0% ಮೋದಿ ಕೊಟ್ಟ. ಯಾರು ಇವ್ರು ಅಂತ ಮೋದಿ ಬಂದ್ ಕೊಟ್ಟ, ಪಕ್ಷ ಬೇಡ ನನಗೆ. ಮೋದಿ ಬಂದ್ ಮುಸ್ಲಿಮ್ಸ್ ಎಲ್ಲರಿಗೂ ಕೊಟ್ಟ. 0% ನಾಗೆ ಬ್ಯಾಂಕ್ ಮೆಟ್ಲು ಹತ್ತಿದ್ವ, ಬ್ಯಾಂಕ್ ಮೆಟ್ಲು ಯಾರು ಹತ್ತಿದ್ವ ಬಡವರು 0% ಅವ್ರು. ಅಕೌಂಟ್ ಓಪನ್ ಮಾಡಿಸಿ ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ ಲೋನ್ ಕೊಡಿಸಿ ಮನೆ ಕಟ್ಟ ಕೊಟ್ಟು ಎಲ್ಲಾ ಸೌಲಭ್ಯ ಮಾಡ. ಅವನಿಗೆ ಓಟ್ ಕೊಡಲ್ಲ ಇವರು. ಕಾಂಗ್ರೆಸ್ ಅವರು ಸಾಕಷ್ಟು ಅನುದಾನ ಕೊಟ್ಟಿದಾರಲ್ರಿ. ಕಾಂಗ್ರೆಸ್ ಅವರು ನಿಮಗೆ 2000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ರೆ, ಬಸ್ ಫ್ರೀ ಕೊಟ್ಟಿದ್ದಾರೆ. ಯಾರು ಕೊಡ್ರು? ಕಾಂಗ್ರೆಸ್ ಕೊಟ್ಟಿದಾರಲ್ಲ. ನಮ್ದೇ ದುಡ್ಡು ತಗೊಂಡ್ರು, ಬೇರೆ ಅವ್ರ ಮಂದಿ ಕೊಟ್ಟಾರ. ಸರ್ಕಾರ ಈಗ ಸರ್ಕಾರ ಅನ್ಬೇಡ್ರಿ ನೀವು, ಸರ್ಕಾರ ಬೇಡ್ರಿ. ನಿಮ್ಮನಿಂದ ನೀವು ಕೊಟ್ರೆ ಒಂದ್ ಪೈಸಾನಾರು ನಮ್ದೇ ದುಡ್ಡು ಹೋದಲ್ಲ. ಮತ್ತಿನ್ನೇನು ನೀವೇನ್ ಕೊಟ್ಟಂಗ ಆಯ್ತು? ನಮ್ ದುಡ್ಡಿಂದ ಮತ್ ನಮ್ದು ಎಲ್ಲರೂ ಕೂಡ ಅಷ್ಟೇ. ಮೋದಿ ಮಾಡೋದು ಅಷ್ಟೇ, ಯಾರು ಮಾಡೋದು ಅಷ್ಟೇ. ಈಗ ಕಾಂಗ್ರೆಸ್ ಅವರು ದೊಡ್ಡವರಲ್ಲ, ಬಿಜೆಪಿ ಅವರು ಯಾವ ದೊಡ್ಡ ಹಾ ನಾವು ಉತ್ಸವ ಮಕ್ಕಳು ಜನ ಇದ್ದಾರ. ನಾವು ಉತ್ಸವ ಮಕ್ಕಳು. ಯಾಕೆಂದ್ರೆ ನೀವ್ 2000 ಕೊಡ್ತೀವಿ, 3000 ಕೊಡ್ತಾನೆ, ಅವ್ನಿಗೆ ಕೊಟ್ಟಿ. ಇನ್ನೊಂದ್ ಯಾವ್ದು 5000 ಅವ್ನ ಕೈ ಕೊಟ್ಟಾಕ್ತಾರೆ. ಒಟ್ಟು ದುಡ್ಡಿ ಮೇಲೆ ಓಟ್ ನಡೀತಾ ಇದೆ. ಜನರು ಬುದ್ಧಿ ಇಲ್ಲ, ಜನರು ಶ್ರೀಮಂತ ಇಲ್ಲ, ಜನರ ಹತ್ರ ಇಲ್ಲ. ಈಗ ಹೆಣ್ಮಕ್ಳು ಕೊಟ್ರು, ಹೆಣ್ಮಕ್ಳು ಹೊಡೆದ ಸತ್ ಗೊತ್ತಿದ್ಯಾ ಬಸ್ನಾಗೆ? ಹೌದಾ? ಕಿಟಕಿ ಓದ್ತಾರೆ, ಎಲ್ಲ ಮಾಡ್ತಾರೆ. ನಾವ್ ನಿಂತ್ಕೊಂಡು ಹೋಗ್ಬೇಕು, ಮುದುಕಲ್ಲ ಏನಿಲ್ಲ. ಗಂಡ್ಮಕ್ಳು ವಯಸ್ಸಾದ್ರೂ ಸಹ ನಿಂತ್ಕೊಂಡು ಹೋಗ್ಬೇಕು. ಎಲ್ಲರೂ ಅಲ್ಲೇ ಇದ್ದಾರೆ. ಆಮೇಲೆ ಮಕ್ಳು ಇವ್ರಿ ಸ್ಕೂಲ್ ಹುಡುಗರು ಯಾವ್ರು ಇಲ್ಲಪ್ಪ ಅಂತವ್ರು ಮಾಡು, ಬಡವ್ರು ಮಾಡು. ಅದ್ ಮಾಡಂಗಿಲ್ಲ. ವಯಸ್ಸಾದ್ರು ಯಾವ್ರಿಗೆ ಬೆಲೆನೇ ಇಲ್ಲ. ಯಾರು ಬೆಲೆ ಕೊಡೋ ವಯಸ್ಸಾದ್ರು ಯಾರು ಕೊಡಲ್ಲ. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಿದ್ಯಾವಂತರು, ಡಾಕ್ಟ್ರು, ಮೇಲಾಗಿ ಚೆನ್ನಾಗಿ ಓದಿರೋ ಅವ್ರು ಅಕಸ್ಮಾತ್ ಬಂದ್ರೆ ಇನ್ನೂ ಚೆನ್ನಾಗಿ ಸರ್ ಕೇಳಿರಿ. ಯಾರು ಬಂದ್ರು ಅಷ್ಟೇ, ನಾನಾದ್ರೂ ಅಷ್ಟೇ. ನಮ್ಮ ಹೆಂಡ್ರು ನಮ್ಮ ಮಕ್ಕಳು ನೋಡ್ಕೊಳ್ತೇವೆ. ಜನರು ಯಾರು ನೋಡೋರು? ಇಷ್ಟು ವರ್ಷ ಬೇಕೆ? ಪ್ರಜಾಪ್ರಭುತ್ವದಲ್ಲಿ ಅದು ನಿಮ್ದಾದಂತ ಒಂದು ಹಂಚಿರುತ್ತೆ. ಕೇಳ್ರಿ, ಚಲಾವಣೆ ಮಾಡ್ಲೇಬೇಕು, ವ್ಯಕ್ತಿನ ಮಾಡ್ಲೇಬೇಕು. ಅಲ್ರಿ ಚಲಾವಣೆ ಮಾಡಿ ಬೇರೆ ಅದು ಅದ್ನೇ ಹೇಳ್ಬಿಡ್ರಿ. ಅದನ್ನೇ ಹೇಳ್ತಿರೋದು ನಾವು. ಹಕ್ ಬಗ್ಗೆನೇ ಹೇಳಿದ್ ನಾನು. 5 ಕೊಡ್ರಿ ಹತ್ತಾಗ 10 ಕಡೆ 6 ಕೊಡ. ಆಯ್ತು, ಹಿಂದೆಲ್ಲ ಆತರ ನಡೆದಿದೆ. ಇಲ್ಲ ಈಗೂ ಅಷ್ಟೇ. ಈಗ ಬಿಜೆಪಿ ಸಿದ್ದೇಶ್ವರ್ ಗಾಯತ್ರಿ ಮೇಡಮ್ ಅವರು ನಿಂತಿದ್ರೆ, ಅವರು ದುಡ್ಡಾರಲ್ಲ, ದುಡ್ಡರ್ ಇರ್ಬೋದು. ಬಟ್ ಇಬ್ರು ಹೆಣ್ಮಕ್ಳು ನಿಂತಾರದ್ರಿಂದ ಇಬ್ರು ಹೆಣ್ಮಕ್ಳು ಯಾರು ಗೆಲ್ಬೇಕನ್ನೋದು ಹೆಣ್ಮಕ್ಳು ತರಲೇ ಬೇಡ್ರಿ. ಹೆಣ್ಮಕ್ಳು ಗಂಡ್ಮಕ್ಳು ಬೇಡ. ರೀತಿ ನೀರಾಜಿಗೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಯಾರು ಬೇಕಾ? ಗಂಡ್ಮಕ್ಳು ಹೆಣ್ಮಕ್ಳು ಬೇಕೇನಿಲ್ಲ. ಅಲ್ಲ, ಒಬ್ಬ ಆಯ್ಕೆ ಅನ್ನೋದಂತ ಇರುತ್ತಲ್ಲ. ಆಯ್ಕೆ ಅದೇನೆ ಅಲ್ರಿ. ಅದನ್ನೇ ಹೇಳ್ತಾನ. ಈಗ ಪ್ರಜಾಪ್ರಭುತ್ವ ಹೋಗ್ಬಿಟ್ರೆ, ಪ್ರಜಾಪ್ರಭುತ್ವ ಇಲ್ಲ. ದುಡ್ಡು ಯಾರು ದುಡ್ಡು ಚೆಲ್ತ ಅವರು ಹಂಗೆ ಹೊರ್ತು ಇದು ಅವ್ರು ಇವ್ರು ಪ್ರಭಮಲ್ಲಿಯವರು ಒಳ್ಳೆಯವ್ರು, ಇವ್ರು ಒಳ್ಳೆಯವ್ರೆ. ಆದ್ರೆ ಜನ ಕೆಟ್ಟಾರೆ, ಅವ್ರು ಕೆಟ್ಟಿಲ್ಲ, ಜನ ಕೆಟ್ಟಾರೆ. ದುಡ್ಡಿಂದ ಅವ್ರು ಕೆಡ್ಸ್ಯಾರ ಅಷ್ಟೇ, ಮತ್ತೇನು. ಜನ ಕೆಡ್ಸ. ಹೌದು. ಈಗ ಒಳ್ಳೆ ವ್ಯಕ್ತಿಗಳು, ಇಬ್ರು ಒಳ್ಳೆ ವ್ಯಕ್ತಿಗಳು ದಾವಣಗೆರೆ ಜಿಲ್ಲೆಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಆಗಿರೋ ಪ್ರಯುಕ್ತದಿಂದ ಒಳ್ಳೆ ವ್ಯಕ್ತಿ ಯಾರು ಬರ್ಬೇಕಂದ್ರೆ ಯಾರು ಆಗಲ್ರಿ, ಯಾರು ನೋಡ್ರಿ. ಈ ಪ್ರಭಾ ಒಂದು ಸಿಗೋರು ಅವ್ರು ಹಿಂದ್ಗಡೆ ಈಗ 400 ಸೀಟ್ ನೀವು ಇವನೇ ಮಲ್ಲಿಕಾರ್ಜುನ ಖರ್ಗೆನೇ ಹೇಳಲ್ಲ. ಏನ 400 ಸೀಟ್ ಮೇಲೆ ಬರ್ತೈತೆ ನಿಮ್ಗೆ ಗೊತ್ತಿದೆ ನಿಮ್ಗೆ. ಮತ್ ನಮ್ಮನ್ನೇ ಕೇಳ್ತಾರೆ. ನೀವು ವಿಚಾರ ಮಾಡಿ. ಪ್ರಜಾಪ್ರಭುತ್ವ ಅದೇ ಪಬ್ಲಿಕ್ ಇದೆ. ನೀವು ಗೊತ್ತಿದೆ ಪಬ್ಲಿಕ್ ನೋಡಿ. ಅವನಿಗೆ ಇವ್ರಿಗೆ ಕೊಟ್ರು, ಯಾರಿಗೆ ಪ್ರಭಾ ಕೊಟ್ರು. ಯಾಕೆ ಕೊಟ್ರು? ಹೆಂಗ್ ಕೊಟ್ರು? ದುಡ್ಡು ಸರ್ವೆ ಮಾಡಿದ್ರು. ಅವ್ರ ಪಕ್ಷ ಅವ್ರಿಗೆ ಕೊಟ್ರು, ಇವ್ರು ಸರ್ವೆ ಮಾಡಿದ್ರು. ಅವ್ರು ಮತ್ತೆ ಹೆಣ್ಮಕ್ಳು ಕೊಟ್ಟು, ಇವ್ರು ಹೆಣ್ಮಕ್ಳು ಕೊಟ್ರು. ಮತ್ತೆ ಅದನ್ನ ಹೇಳ್ತಿದ್ರು. ಈಗ ಅವ್ರ ಇವ್ರು ಪ್ರಭಾವ ಅಂತ ಸಿಗರು 400 ಸೀಟ್ ಬಂತು ಅಂತ ಸಿಗರು. ಪ್ರಭಾವ ಸೀಟ್ ಇದು ಕೂಡ ಮಿನಿಸ್ಟ್ರಿಗೆ ಮಾಡಲ್ಲ. ಇಲ್ಲ, ಪ್ರಭಾ ಮಲ್ಲಿಕಾರ್ಜುನ ಅವ್ರು ಕೊಡೋಕ್ ಉದ್ದೇಶ ಏನಂತಂದ್ರೆ, ದಾವಣಗೆರೆ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ಅನುದಾನದಿಂದ ಕುಂದೋಡಕೆರೆ ನೀರಿನ ಸೌಲಭ್ಯತೆ ಮಾಡಿದರೆ, ದಾವಣಗೆರೆಯಲ್ಲಿ ನೀರಿನ ಕೊರತೆ ಇಲ್ದಂಗ್ ಮಾಡಿದ್ದಾರೆ. ಆ ಕೊರತೆ ಇಲ್ದಂಗ್ ಮಾಡಿರೋದ್ರಿಂದ ಪ್ರಭಾ ಮಲ್ಲಿಕಾರ್ಜುನ ಗೆಲ್ತಾರ. ನೀವು ಒಂದ್ ಪಕ್ಷದಿಂದ ಇಲ್ಲ ಒಂದ್ ಪಕ್ಷದಿಂದ ನಾ ಅಂತೀನಿ. ನೀವಂತೀರಿ. ಈಗ ನೀವಂದ್ರಿ ಹಿಂಗ್ ಮಾಡ್ರ ನೀವ್ ಮೋದಿ ಅವರು ಇದು ಜನರಿಂದ ಬರ್ಬೇಕು. ನಿಮ್ಮಿಂದ ಬರಬಾರ್ದು. ಜನರಿಗೆ ಕೇಳಿ ಬರ್ಬೇಕು. ನಿಮ್ಮಿಂದ ಬರಬಾರ್ದು ಈ ಮಾತು.
ಅಂದ್ರ ಮೇಲೆ ನೀವೊಂದು ಫಾರ್ ಒಂದು ಕಾಂಗ್ರೆಸ್ ಪರವಾಗಿದ್ರಿ ಅಂತ ನಾವ್ ಎರಡನ್ನೂ ತಗೊಂತ ನೋ 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 ಮೋದಿ ಅವ್ರದ್ದು ನೀ ಅಲ್ಲ ಅಲ್ಲ ನೋ 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 ಇಬ್ರು ಅನುದಾನ ನೀವ್ ಹೇಳಿದ್ರಿ, ಹೇಳಿದ್ರಿ. ನೀವೇನಂದ್ರಿ ನೀವು ಮುಂಚೆ ಹೇಳಿದ್ರಿ. 0% ಅಲ್ಲಿ ಅನುದಾನ ಕೊಟ್ಟಿದ್ದಾರೆ ಸಾಕಷ್ಟು ಇದು ಅನುಕೂಲ ಕೊಡ್ಲಿ, ಇದೆ ಇದು ಅಂತ ಸರ್, ಹೇಳಿದ್ರಿ ನೀವು. ಹೌದಾ? ಅವು ದಾವಣಗೆರೆ ಅಲ್ಲ ಎಷ್ಟು ಸುಮಾರು 8 ಕೊಟ್ಟಿದ್ದಾರೆ. ನಾ ಅದನ್ನ ಹೇಳಿದ್ದಾನೆ, ಇದು ದಾವಣಗೆರೆ ವಿಷಯ ಹೇಳಿದ ಇಲ್ಲ. 8 ಮಾಡಿದಾರ ಈಗ ಅನುದಾನ ನೀವ್ ಹೇಳಿದ್ರೆ ಈಗ ಮಾಡಿದಾರಂದ್ರಲ್ಲ ಹಾ. ದಾವಣಗೆರೆ ಕ್ಷೇತ್ರದಿಂದ ಈಗ ಅವ್ರು ಸಾಕಷ್ಟು ಮಾಡಿದಾರಲ್ಲ ಅಂತ ಅಲ್ಲ, ಕ್ವಶನ್ ಈಗ ಆಗ್ತಾ ಇದೆ. ಕೇಳ್ರಿ. but ನಾನು ಅದ್ರ ಪರ ಅಲ್ಲ ಕೇಳಿ, ವಾರಾಗ ಮಾತಾಡ್ತಾ ಇಲ್ಲ. ಏನಾಗಿದೆ ಈಗ ಪ್ರಭಾ ಬರ್ಲಿ ಗಾಯತ್ರಿ ಬರ್ಲಿ, ಯಾರು ಬಂದು ಹಿಂದೆ ಹೋಗಿ ಕೂತ್ಕೊಳ್ಳೋದು, ಅವ್ರಿಗೆ ಸೀಟ್ ಯಾರಿಗೇನು ಮೆಣಸಿಗೆ ಕೊಡೋದು ಇವರು. ಪ್ರಭಾ ಬಂದು ಹಿಂದೆ ಕೂತ್ಕೋಬೇಕು, ಗಾಯತ್ರಿ ಹೋದ್ರು ಕೈ ಎತ್ತಕ್ಕೆ ಹೋಗುವ ಅಷ್ಟೇ ಹೊರ್ತಿವ್ರು, ಏನಿಲ್ಲ. ಮೋದಿ ಕೊಟ್ಟರೆ ನಮ್ಮ ಒಂದ್ ಸ್ವಲ್ಪ ಇದಾಗ್ಬೋದು, ಉಪಯೋಗ ಆಗ್ಬೋದು, ಮುಂದೆ ಅನುಕೂಲ ಆಗ್ಬೋದಂತ ಆಗ್ಬೋದು. ಮಲ್ಲಿಕಾರ್ಜುನ್ ನೀವು ಇಲ್ಲಿ ಕೊಡ್ತೀರಾ, ಇಲ್ಲಿ ಸ್ಟೇಟ್ ಕೊಟ್ಟಿರಿ, ಕಾಂಗ್ರೆಸ್ ಮಿನಿಸ್ಟರ್ ಮಾಡಲ್ಲ, ಮಾಡ್ಲಿಕ್ಕೆ ಅಲ್ಲ. ಅಲ್ಲೂ ಇವ್ರೇನ್ ಮಾಡ್ತಾರೆ, ಏನ್ ಮಾಡಕ್ಕಿದೆ ನೀವು ಅವ ಅಧ್ಯಕ್ಷನೇ ಹೇಳಂಗಂತ ಹೇಳ್ತಾ ಇದ್ದಾನೆ, ಎಲ್ಲ ಕಡೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ. ಅವ್ರು ಹೇಳಿದ್ಮೇಲೆ ಇನ್ನು ಇವ್ರದ್ದೇನೋ, ಇವ್ರು ಬಂದ್ರು ಅವ್ರು ಬಂದ್ರು, ಯಾರು ಬಂದ್ರೇನು ಸರಿ ಸರ್, ಓಕೆ. ನಮ್ದು ಮತ್ತೆ ಹಿಂಗೆ ಯಾರು ಬಂದ್ರು ಅಷ್ಟೇ. ಎಲ್ಲ ಅಭಿಪ್ರಾಯ ಅಲ್ಲ ಯಾರು ಬಂದ್ರು ಅಷ್ಟೇ. ಓಕೆ, ಥ್ಯಾಂಕ್ ಯು. ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಬಿಜೆಪಿಯಿಂದ ಸಿದ್ದೇಶ್ ಗಾಯತ್ರಿ ಮೇಡಮ್ ಅವರು, ದಾವಣಗೆರೆ ಕ್ಷೇತ್ರದಲ್ಲಿ ಇಬ್ಬರು ಘಟಾನುಘಟಿಗಳು ಎದುರಾಗಿ ಎಲೆಕ್ಷನ್ ಎದುರಿಸ್ತಿರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಯಾಕೆ ಬರಬೇಕು? ನಮಗೆ ಒಳ್ಳೇದು ಮಾಡ್ಯಾರ, ಅದಕ್ಕೆ ಏನೆಲ್ಲ ಒಳ್ಳೇದು ಮಾಡಿದ್ದಾರೆ? ಬಸ್ ಫ್ರೀ ಮಾಡಿದ್ದಾರೆ, 2,000 ರೂಪಾಯಿ ಕೊಡ್ತಾರೆ ಬಡವರಿಗೆ, ಅಕ್ಕಿ ಫ್ರೀ, ಎಲ್ಲ ರಾಗಿ ಫ್ರೀ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಕೊಡ್ಬೋದು. ಬಿಜೆಪಿ ಏನ್ ಕೆಲಸ ಮಾಡಿದ್ದಾರೆ? ಏನು ಮಾಡಿಲ್ಲ, ಮೋದಿ ಅವ್ರನ್ನ ಓಟ್ ಹಾಕ್ಬೋದಲ್ಲ, ಮೋದಿ ಸಾಕಷ್ಟು ಕೆಲಸ ಏನು ಮಾಡಿದ್ದಾರೆ. ಮಾಡಿದ್ರು ಮೋದಿ? ಏನು ಮಾಡಿದ್ರು? 68,000 ರೂಪಾಯಿ ಬಂಗಾರ ಮಾಡಿ ಇಲ್ಲ, ಎಲ್ಲರಿಗೂ ಅಭಿಪ್ರಾಯ ಮೋದಿ ಅವ್ರ ಏನಾಯ್ತು, ಮೋದಿ ಅವರೇ ಓಟ್ ಹಾಕ್ಬೇಕು ಅಂತ ಇದ್ದಾರೆ. ಬೇಕಂತ ನಾವು ಕೇಳ್ಕೊಂಡ್ರೆ ಅವ್ರ ಅಭಿಪ್ರಾಯ ಅವ್ರಿಗೆ, ನಮ್ಮ ಅಭಿಪ್ರಾಯ ನಮಗೆ. ಈ ನಿಮ್ಮ ಅಭಿಪ್ರಾಯ ದಾವಣಗೆರೆಯಲ್ಲಿ ಯಾರು ಗೆಲ್ಬೇಕಂತ ಇಚ್ಛೆ? ಮಕ್ಕಳು ಕೇಳಬೇಕು. ಮೌಲಾನಾರ್ ಮನೆ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಬೇಕನ್ನೋದು ನಿಮ್ಮ ಅಭಿಪ್ರಾಯ?